ಅಂತ ನನ್ನ ಅಭಿಪ್ರಾಯ. ಬಿ.ಆರ್. ಪಾಟೀಲ್ ಅವರು ಲಾಟರಿ ಹೊಡೆದು ಸಿಎಂ ಆಗಿಬಿಟ್ರು ಅಂತ ಸಿದ್ದರಾಮಯ್ಯ ಅವರು ಮಾತಾಡಿ ಅವ್ರು ಹೇಳಿರ್ತಕ್ಕಂಥದ್ದು ಯಾವ ರೆಫರೆನ್ಸ್ ಹೇಳಿದ್ರೆ ನನಗೆ ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳಿ. ಯಾಕಂದ್ರೆ ಯಾರೇ ಸಿಎಂ ಆಗ್ಬೇಕಂದ್ರೆ ಅದೃಷ್ಟ ಬೇಕೇ ಬೇಕಲ್ವಾ, ಇಲ್ಲ ಅಂತಲ್ಲ. ಬಟ್ ಅವ್ರು ಹೇಳಿರ್ತಕ್ಕಂಥ ಯಾವ ಉದ್ದೇಶದಿಂದ ಹೇಳಿದ್ರೆ ನನಗೆ ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳಿ ದಯಮಾಡಿ. ಸಿದ್ದರಾಮಯ್ಯ ಜನಪ್ರಿಯ ಮುಖ್ಯಮಂತ್ರಿ ಅಂತ ಹೇಳ್ತೀರಾ? ಅದೇ ಮೆರಿಟ್ ಇದೆ ರೀ. ಸಿದ್ದರಾಮಯ್ಯ ಸಾಹೇಬರು ಇಡೀ ಇತಿಹಾಸವನ್ನು ತೆಗೆದು ನೋಡಿದ್ರೆ ಇಸ್ ಒನ್ ಆಫ್ ದ ಮೋಸ್ಟ್ ಮೆರಿಟೋರಿಯಸ್. ನಿಮಗೆ ಗೊತ್ತಿಲ್ವಾ ಮೆರಿಟ್ ಇಲ್ಲ ಅಂತ ಹೇಳ್ತೀರಾ ನೀವು? ಬದಲಾವಣೆ ಆಗಬೇಕು ಅನ್ನುವಂತ ಯಾರು ಹೇಳಿದ್ರೆ ನನಗೆ ಗೊತ್ತಿಲ್ಲ ರೀ. ಈಗ ಹೇಳಿರ್ತಕ್ಕ ಅದೇ ಆಯ್ತು ರೀ. ಈ 140 ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ ಒಬ್ಬರಿಬ್ಬರು ಅಭಿಪ್ರಾಯಗಳನ್ನ ಎಲ್ಲ ಸಂಪೂರ್ಣ ಅಭಿಪ್ರಾಯ ಆಗೋದಿಲ್ಲ. ಅವ್ರು ಯಾರು ಹೇಳ್ತಾರೆ ಈ ರೀತಿಯಾಗಿ ಬಹಿರಂಗವಾಗಿ ಹೇಳಬಾರ್ದಂತ ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀನಿಲ್ಲ. ವಿಪಕ್ಷಗಳಿಗೆ ನಿಮ್ಮ ಶಾಸಕರ ಹೋರಾಟಕ್ಕೆ ಇದನ್ನೇ ನೀವು ಆಗಲ್ಲ ಎಲ್ಲರೂ ಕೇಳ್ತಾ ಹೋದ್ರೆ ಇದು ಬಹಳ ದೊಡ್ಡ ಸುದ್ದಿ ಆಗುತ್ತೆ. ಅಷ್ಟಕ್ಕೆ ಸೀಮಿತವಾಗಿಟ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ. ಅಲ್ಲ, ಒಪ್ಕೊಳ್ತೀವ್ರಿ. ಬಟ್ 140 ಜನಸಂಖ್ಯೆ ಇದ್ದಾಗ ಒಬ್ಬರಿಬ್ಬರು ಈ ರೀತಿ ಮಾತನಾಡ್ತಕ್ಕಂಥ ಸಹಜ ಇದೆ. ಬಟ್ ಆದ್ರೂ ಮಾತನಾಡಬಾರ್ದು. ಯಾಕಂದ್ರೆ ಇದಕ್ಕೆ ಬೇರೆ ರೀತಿಯಾದ ಎಫೆಕ್ಟ್ ಆಗುತ್ತೆ. ಅವರಿಗೂ ಸ್ವಲ್ಪ ಅರ್ಥ ಮಾಡ್ಕೋಬೇಕಂತ ತಮ್ಮ ಮುಖಾಂತರ ಮತ್ತೆ ಇನ್ನೊಂದ್ಸಲಿ ಮನವಿ ಮಾಡ್ಕೊಳ್ತೀವಿ. ನಮ್ಮ ಅಧ್ಯಕ್ಷರು ಮಾಡ್ತಾರೆ ಅದ್ರ ಬಗ್ಗೆ. ಅಲ್ಲ, ಅಧ್ಯಕ್ಷರು ಆದ್ರೂ ನೋಟಿಸ್ ಕಳಿಸಿದಾರಲ್ಲ. ಅಧ್ಯಕ್ಷ ನೋಟಿಸ್ ಕಳಿಸಿದಾರಲ್ಲ ಅಂತ ನನ್ನ ಅಭಿಪ್ರಾಯ. ಬಿ.ಆರ್. ಪಾಟೀಲ್ ಅವರು ಲಾಟರಿ ಹೊಡೆದು ಸಿಎಂ ಆಗಿಬಿಟ್ರು ಅಂತ ಸಿದ್ದರಾಮಯ್ಯ ಅವರು ಮಾತಾಡಿ ಅವ್ರು ಹೇಳಿರ್ತಕ್ಕಂಥದ್ದು ಯಾವ ರೆಫರೆನ್ಸ್ ಹೇಳಿದ್ರೆ ನನಗೆ ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳಿ. ಯಾಕಂದ್ರೆ ಯಾರೇ ಸಿಎಂ ಆಗ್ಬೇಕಂದ್ರೆ ಅದೃಷ್ಟ ಬೇಕೇ ಬೇಕಲ್ವಾ, ಇಲ್ಲ ಅಂತಲ್ಲ. ಬಟ್ ಅವ್ರು ಹೇಳಿರ್ತಕ್ಕಂಥ ಯಾವ ಉದ್ದೇಶದಿಂದ ಹೇಳಿದ್ರೆ ನನಗೆ ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳಿ ದಯಮಾಡಿ. ಸಿದ್ದರಾಮಯ್ಯ ಜನಪ್ರಿಯ ಮುಖ್ಯಮಂತ್ರಿ ಅಂತ ಹೇಳ್ತೀರಾ? ಅದೇ ಮೆರಿಟ್ ಇದೆ ರೀ. ಸಿದ್ದರಾಮಯ್ಯ ಸಾಹೇಬರು ಇಡೀ ಇತಿಹಾಸವನ್ನು ತೆಗೆದು ನೋಡಿದ್ರೆ ಇಸ್ ಒನ್ ಆಫ್ ದ ಮೋಸ್ಟ್ ಮೆರಿಟೋರಿಯಸ್. ನಿಮಗೆ ಗೊತ್ತಿಲ್ವಾ ಮೆರಿಟ್ ಇಲ್ಲ ಅಂತ ಹೇಳ್ತೀರಾ ನೀವು? ಬದಲಾವಣೆ ಆಗಬೇಕು ಅನ್ನುವಂತ ಯಾರು ಹೇಳಿದ್ರೆ ನನಗೆ ಗೊತ್ತಿಲ್ಲ ರೀ. ಈಗ ಹೇಳಿರ್ತಕ್ಕ ಅದೇ ಆಯ್ತು ರೀ. ಈ 140 ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ ಒಬ್ಬರಿಬ್ಬರು ಅಭಿಪ್ರಾಯಗಳನ್ನ ಎಲ್ಲ ಸಂಪೂರ್ಣ ಅಭಿಪ್ರಾಯ ಆಗೋದಿಲ್ಲ. ಅವ್ರು ಯಾರು ಹೇಳ್ತಾರೆ ಈ ರೀತಿಯಾಗಿ ಬಹಿರಂಗವಾಗಿ ಹೇಳಬಾರ್ದಂತ ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀನಿಲ್ಲ. ವಿಪಕ್ಷಗಳಿಗೆ ನಿಮ್ಮ ಶಾಸಕರ ಹೋರಾಟಕ್ಕೆ ಇದನ್ನೇ ನೀವು ಆಗಲ್ಲ ಎಲ್ಲರೂ ಕೇಳ್ತಾ ಹೋದ್ರೆ ಇದು ಬಹಳ ದೊಡ್ಡ ಸುದ್ದಿ ಆಗುತ್ತೆ. ಅಷ್ಟಕ್ಕೆ ಸೀಮಿತವಾಗಿಟ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ. ಅಲ್ಲ, ಒಪ್ಕೊಳ್ತೀವ್ರಿ. ಬಟ್ 140 ಜನಸಂಖ್ಯೆ ಇದ್ದಾಗ ಒಬ್ಬರಿಬ್ಬರು ಈ ರೀತಿ ಮಾತನಾಡ್ತಕ್ಕಂಥ ಸಹಜ ಇದೆ. ಬಟ್ ಆದ್ರೂ ಮಾತನಾಡಬಾರ್ದು. ಯಾಕಂದ್ರೆ ಇದಕ್ಕೆ ಬೇರೆ ರೀತಿಯಾದ ಎಫೆಕ್ಟ್ ಆಗುತ್ತೆ. ಅವರಿಗೂ ಸ್ವಲ್ಪ ಅರ್ಥ ಮಾಡ್ಕೋಬೇಕಂತ ತಮ್ಮ ಮುಖಾಂತರ ಮತ್ತೆ ಇನ್ನೊಂದ್ಸಲಿ ಮನವಿ ಮಾಡ್ಕೊಳ್ತೀವಿ. ನಮ್ಮ ಅಧ್ಯಕ್ಷರು ಮಾಡ್ತಾರೆ ಅದ್ರ ಬಗ್ಗೆ. ಅಲ್ಲ, ಅಧ್ಯಕ್ಷರು ಆದ್ರೂ ನೋಟಿಸ್ ಕಳಿಸಿದಾರಲ್ಲ. ಅಧ್ಯಕ್ಷ ನೋಟಿಸ್ ಕಳಿಸಿದಾರಲ್ಲ ಅಂತ ನನ್ನ ಅಭಿಪ್ರಾಯ. ಬಿ.ಆರ್. ಪಾಟೀಲ್ ಅವರು ಲಾಟರಿ ಹೊಡೆದು ಸಿಎಂ ಆಗಿಬಿಟ್ರು ಅಂತ ಸಿದ್ದರಾಮಯ್ಯ ಅವರು ಮಾತಾಡಿ ಅವ್ರು ಹೇಳಿರ್ತಕ್ಕಂಥದ್ದು ಯಾವ ರೆಫರೆನ್ಸ್ ಹೇಳಿದ್ರೆ ನನಗೆ ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳಿ. ಯಾಕಂದ್ರೆ ಯಾರೇ ಸಿಎಂ ಆಗ್ಬೇಕಂದ್ರೆ ಅದೃಷ್ಟ ಬೇಕೇ ಬೇಕಲ್ವಾ, ಇಲ್ಲ ಅಂತಲ್ಲ. ಬಟ್ ಅವ್ರು ಹೇಳಿರ್ತಕ್ಕಂಥ ಯಾವ ಉದ್ದೇಶದಿಂದ ಹೇಳಿದ್ರೆ ನನಗೆ ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳಿ ದಯಮಾಡಿ. ಸಿದ್ದರಾಮಯ್ಯ ಜನಪ್ರಿಯ ಮುಖ್ಯಮಂತ್ರಿ ಅಂತ ಹೇಳ್ತೀರಾ? ಅದೇ ಮೆರಿಟ್ ಇದೆ ರೀ. ಸಿದ್ದರಾಮಯ್ಯ ಸಾಹೇಬರು ಇಡೀ ಇತಿಹಾಸವನ್ನು ತೆಗೆದು ನೋಡಿದ್ರೆ ಇಸ್ ಒನ್ ಆಫ್ ದ ಮೋಸ್ಟ್ ಮೆರಿಟೋರಿಯಸ್. ನಿಮಗೆ ಗೊತ್ತಿಲ್ವಾ ಮೆರಿಟ್ ಇಲ್ಲ ಅಂತ ಹೇಳ್ತೀರಾ ನೀವು? ಬದಲಾವಣೆ ಆಗಬೇಕು ಅನ್ನುವಂತ ಯಾರು ಹೇಳಿದ್ರೆ ನನಗೆ ಗೊತ್ತಿಲ್ಲ ರೀ. ಈಗ ಹೇಳಿರ್ತಕ್ಕ ಅದೇ ಆಯ್ತು ರೀ. ಈ 140 ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ ಒಬ್ಬರಿಬ್ಬರು ಅಭಿಪ್ರಾಯಗಳನ್ನ ಎಲ್ಲ ಸಂಪೂರ್ಣ ಅಭಿಪ್ರಾಯ ಆಗೋದಿಲ್ಲ. ಅವ್ರು ಯಾರು ಹೇಳ್ತಾರೆ ಈ ರೀತಿಯಾಗಿ ಬಹಿರಂಗವಾಗಿ ಹೇಳಬಾರ್ದಂತ ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀನಿಲ್ಲ. ವಿಪಕ್ಷಗಳಿಗೆ ನಿಮ್ಮ ಶಾಸಕರ ಹೋರಾಟಕ್ಕೆ ಇದನ್ನೇ ನೀವು ಆಗಲ್ಲ ಎಲ್ಲರೂ ಕೇಳ್ತಾ ಹೋದ್ರೆ ಇದು ಬಹಳ ದೊಡ್ಡ ಸುದ್ದಿ ಆಗುತ್ತೆ. ಅಷ್ಟಕ್ಕೆ ಸೀಮಿತವಾಗಿಟ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ. ಅಲ್ಲ, ಒಪ್ಕೊಳ್ತೀವ್ರಿ. ಬಟ್ 140 ಜನಸಂಖ್ಯೆ ಇದ್ದಾಗ ಒಬ್ಬರಿಬ್ಬರು ಈ ರೀತಿ ಮಾತನಾಡ್ತಕ್ಕಂಥ ಸಹಜ ಇದೆ. ಬಟ್ ಆದ್ರೂ ಮಾತನಾಡಬಾರ್ದು. ಯಾಕಂದ್ರೆ ಇದಕ್ಕೆ ಬೇರೆ ರೀತಿಯಾದ ಎಫೆಕ್ಟ್ ಆಗುತ್ತೆ. ಅವರಿಗೂ ಸ್ವಲ್ಪ ಅರ್ಥ ಮಾಡ್ಕೋಬೇಕಂತ ತಮ್ಮ ಮುಖಾಂತರ ಮತ್ತೆ ಇನ್ನೊಂದ್ಸಲಿ ಮನವಿ ಮಾಡ್ಕೊಳ್ತೀವಿ. ನಮ್ಮ ಅಧ್ಯಕ್ಷರು ಮಾಡ್ತಾರೆ ಅದ್ರ ಬಗ್ಗೆ. ಅಲ್ಲ, ಅಧ್ಯಕ್ಷರು ಆದ್ರೂ ನೋಟಿಸ್ ಕಳಿಸಿದಾರಲ್ಲ. ಅಧ್ಯಕ್ಷ ನೋಟಿಸ್ ಕಳಿಸಿದಾರಲ್ಲ